ಪರಪ್ಪನ ಅಗ್ರಹಾರ ಠಾಣೆಯಲ್ಲಿ ನಟ ಧನ್ವೀರ್ ವಿಚಾರಣೆಯನ್ನು ನಡೆಸಲಾಗ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಧನ್ವೀರ್ನ ಮೊಬೈಲ್ ಅನ್ನು ಕೂಡ ಪೊಲೀಸರು ವಶಕ್ಕೆ ಪಡೆದುಕೊಂಡು ಮಾಹಿತಿಯನ್ನು ಕಲೆ ಹಾಕೋ ಕೆಲಸವನ್ನ ಮುಂದುವರಿಸಿದ್ದಾರೆ. ಪರಪ್ಪನ ಅಗ್ರಹಾರ ಜೈಲಿನ ಉಪ ಅಧೀಕ್ಷಕ ಮ್ಯಾಗೇರಿ ಜೈಲಿನ ವಿಡಿಯೋ ವೈರಲ್ ಹಿನ್ನೆಲೆಯಲ್ಲಿ ಅನುಮಾನ ಬಂದಿದೆ. ದೂರನ್ನ ದಾಖಲು ಮಾಡಿದ್ದಾರೆ ಧನ್ವೀರ್ ವಿರುದ್ಧವಾಗಿ. ದರ್ಶನ್ ಆಪ್ತ ಧನ್ವೀರ್ ವಿರುದ್ಧ ದೂರು ದಾಖಲಾದ ಬೆನ್ನಲ್ಲೇ ಮ್ಯಾಗೇರಿ ಅವರ ದೂರಿನ ಹಿನ್ನೆಲೆಯಲ್ಲಿ ಈ ವಿಚಾರಣೆಯನ್ನ ನಿರಂತರವಾಗಿ ನಡೆಸಲಾಗ್ತಾ ಇದೆ. ವಿಡಿಯೋ ವೈರಲ್ನ ಹಿಂದೆ ಧನ್ವೀರ್ ಪಾತ್ರದ ಬಗ್ಗೆ ಅನುಮಾನವನ್ನ ವ್ಯಕ್ತಪಡಿಸಿದ್ದು ಮ್ಯಾಗೇರಿ ಅವರು ದೂರನ್ನ ಕೊಟ್ಟಿದ್ರು. ಯಾಕಂದ್ರೆ ಉಮೇಶ್ ರೆಡ್ಡಿಗೂ ಕೂಡ ರಾಜಾತಿಥ್ಯ, ಹಾಗೆ ISI ಉಗ್ರನಿಗೂ ಮೊಬೈಲ್ ನೀಡಿರುವಂತಹ ವಿಡಿಯೋ ಎಲ್ಲವೂ ಕೂಡ, ಮತ್ತು ಪರಪ್ಪನ ಅಗ್ರಹಾರದಲ್ಲಿ ಡ್ಯಾನ್ಸ್ ಮಾಡಿರುವಂತಹ ವಿಡಿಯೋ ಇದೆಲ್ಲ ಹೊರಗೆ ಬರಲಿಕ್ಕೆ ಕುಮ್ಮಕ್ಕು ಕೊಟ್ಟಿದ್ದೇ ಧನ್ವೀರ್ ಇರಬಹುದು ಅನ್ನೋದು ಉಪ ಅಧೀಕ್ಷಕ ಮ್ಯಾಗೇರಿ ಅವರ ದೂರಿನಲ್ಲಿದ್ದಂತಹ ಅಂಶ. ಇದರ ಆಧಾರದ ಮೇಲೆ ಪರಪ್ಪನ ಅಗ್ರಹಾರ ಠಾಣೆಯಲ್ಲಿ ವಿಚಾರಣೆಯನ್ನ ನಡೆಸಲಾಗ್ತಾ ಇದೆ. ವಿಚಾರಣೆಯಲ್ಲಿ ಲಿಂಕ್ ಆಗಿರ್ತಕ್ಕಂತಹ ಅಂಶಗಳೇನಾದ್ರೂ ಲಭ್ಯವಾಗುತ್ತಾ ಅನ್ನೋದನ್ನ ಕಾದು ನೋಡಬೇಕು. ಯಾಕಂದ್ರೆ ಶೋಯಬ್ಗೂ ಡೈರೆಕ್ಟ್ ಧನ್ವೀರ್ಗೂ ಕಾಂಟ್ಯಾಕ್ಟ್ ಇತ್ವಾ ಅಥವಾ ತರುಣ್ನ ಮೂಲಕವಾಗಿ ಧನ್ವೀರ್ ಪರಿಚಯ, ಆ ಕಾರಣಕ್ಕೆ ಶೋಯಬ್ ಇದನ್ನು ಹೊರಗೆ ಬಂದು ಅವರ ಮೂಲಕ ಹೊರಗೆ ಹಾಕಿದ್ನ, ಇದೆಲ್ಲದೂ ಗೊತ್ತಾಗಬೇಕು ಅಂದರೆ ಒಂದು ಶೋಯಬ್ ಸಿಗಬೇಕು. ಮಗದೊಂದು ಕಡೆಯಲ್ಲಿ ವಿಚಾರಣೆಯಲ್ಲಿ ಧನ್ವೀರ್ನ ಪಾತ್ರ ಇರೋದು ಸಾಬೀತಾಗಲಿಕ್ಕೆ ಏನಾದರೂ ಸಾಕ್ಷ್ಯಗಳು ಲಭ್ಯ ಆಗಬೇಕು. ಸದ್ಯ ದೂರಿನ ಆಧಾರದ ಮೇಲೆ ನಿರಂತರವಾಗಿ ವಿಚಾರಣೆಯನ್ನ ಮುಂದುವರೆಸಿದ್ದಾರೆ ಪರಪ್ಪನ ಅಗ್ರಹಾರ ಠಾಣೆಯ ಪೊಲೀಸರು. ದರ್ಶನ್ ಆಪ್ತ ಧನ್ವೀರ್ ಯಾಕೆ ಈ ಪ್ರಕರಣದಲ್ಲಿ ಅವರು ಭಾಗಿ ಆಗಿರಬಹುದು ಅನ್ನೋ ಅನುಮಾನ ಬರ್ತಾ ಇದೆ ಅಂದ್ರೆ, ದರ್ಶನ್ಗೆ ಅನುಕೂಲ ಮಾಡಿಕೊಡೋ ನಿಟ್ಟಿನಲ್ಲಿ ದಿಂಬು ಹಾಸಿಗೆಗಾಗಿ ಅವರು ಪರಿತಪಿಸ್ತಾ ಇದ್ದಾರೆ. ಇದೇ ಹೊತ್ತಲ್ಲಿ ರಾಜಾತಿಥ್ಯ ಉಳಿದವ್ರಿಗೂ ಸಿಗ್ತಾ ಇದೆ. ಕೇವಲ ಮ್ಯಾನ್ಯುಯಲ್ ಪ್ರಕಾರವಾಗಿ ಏನು ನಡೀತಾ ಇಲ್ಲ ಅಲ್ಲಿ ಅನ್ನೋದನ್ನ ತೋರ್ಪಡಿಸೋದಕ್ಕೆ ಕೋರ್ಟ್ ಗಮನಕ್ಕೆ ತರೋ ಸಲುವಾಗಿ ಬ್ಯಾಕ್ ಟು ಬ್ಯಾಕ್ ಸೀರೀಸ್ ರೂಪದಲ್ಲಿ ವಿಡಿಯೋಗಳು ಹೊರ ಬರ್ತಿರಬಹುದು. ಅದಕ್ಕೆ ಕುಮ್ಮಕ್ಕನ್ನ ಇವರು ಕೊಟ್ಟಿರಬಹುದು, ಒಳಗಿದ್ದವರು ಅದಕ್ಕೆ ಸಾಥ್ ಕೊಟ್ಟಿರಬಹುದು ಅನ್ನೋದು ಅನುಮಾನ. ಹಾಗಾಗಿ ಜೈಲು ಅಧೀಕ್ಷಕ ಮ್ಯಾಗೇರಿ ಅವರು ಕೊಟ್ಟಂತಹ ದೂರನ್ನ ಆಧರಿಸಿ ವಿಚಾರಣೆ ನಡೀತಾ ಇದೆ. ಆದರೆ ದೂರಿಗೆ ಸಂಬಂಧಪಟ್ಟ ಹಾಗೆ ಏನಾದರೂ ಪುರಾವೆಗಳು ಲಭ್ಯ ಆಗಬೇಕು. ಒಂದು ಶೋಯಬ್ಗೂ ಮತ್ತು ಧನ್ವೀರ್ಗೂ ಇರುವಂತಹ ಕಾಂಟ್ಯಾಕ್ಟ್ ಸಂಪರ್ಕ ಏನಿದೆ ಅದರ ಸಾಬೀತಾಗಬೇಕು. ಮತ್ತು ಬೇರೆ ಯಾರಾದ್ರೂ ಮೂಲಕವಾಗಿಯೂ ಕೂಡ ಈ ಸೋರ್ಸ್ ಇರಬಹುದಾ ಅನ್ನೋದ್ರ ಬಗ್ಗೆಯೂ ಕೂಡ ಸಾಕ್ಷ್ಯಗಳು ಲಭ್ಯ ಆಗಬೇಕು. ನಿರಂತರವಾಗಿ ವಿಚಾರಣೆ ಆಗ್ತಾ ಇದೆ. ಮೊಬೈಲ್ ಅನ್ನು ಕೂಡ ವಶಕ್ಕೆ ಪಡ್ಕೊಂಡಿದ್ದಾರೆ. ಮೊಬೈಲ್ನ ರಿಟ್ರೀವ್ನ ಮೂಲಕವಾಗಿ ಮಾಹಿತಿ ಸಂಗ್ರಹ ಕಾರ್ಯವನ್ನ ಪರಪ್ಪನ ಅಗ್ರಹಾರ ಠಾಣೆ ಪೊಲೀಸರು ಮುಂದುವರೆಸಿದ್ದಾರೆ. ಸಾಲು ವಿಡಿಯೋಗಳು ಹೊರಗೆ ಬರ್ತಾ ಇದೆ. ಸ್ಪೆಷಲಿ ನ್ಯೂಸ್ ಪೇಪರ್ನಲ್ಲಿರುವಂತಹ ದಿನಾಂಕ, ಕ್ಯಾಲೆಂಡರ್ನಲ್ಲಿರ್ತಕ್ಕಂತಹ ದಿನಾಂಕ, ಇದೆಲ್ಲವನ್ನೂ ಕೂಡ ರಿಜಿಸ್ಟರ್ ಆಗೋ ರೀತಿಯಲ್ಲೇ ವಿಡಿಯೋಗಳನ್ನ ಮಾಡಿ ಹರಿಬಿಟ್ಟಿದ್ದಾರೆ ಅಂದ್ರೆ ಇಂಟೆನ್ಷನಲಿ ಮಾಡಿರುವಂತಹ ಸಾಧ್ಯತೆ ಇದೆ.